ಚಡ್ಚಣ ತಾಲೂಕಿನಲ್ಲಿ 4 ದಿನವಾದರೂ ಮಳೆಯ ಅಬ್ಬರ ತಪ್ಪಿಲ್ಲ. ಧಾರಾಕಾರವಾಗಿ ಆದ ಮೇಲೆ ಜಿಟಿ ಮಳೆ ಬರ್ತಾ ಇದೆ. ಮಳೆಯಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಏಕೆಂದರೆ ಹಳೆಯ ಮನೆಗಳು ಸೋರ್ತಾ ಇದೆ, ಕೆಲವೊಂದು ಹಳೆಯ ಮನೆಗಳು ಬೀಳುತ್ತಾ ಇದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸರ್ಕಲ್ಗಳಲ್ಲಿ ನೀರು ನಿಂತು ವಾಹನಗಳು ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಶಿವಾಜಿ ಸರ್ಕಲ್ ಮಧ್ಯೆ ಬಹಳಷ್ಟು ನೀರು ನಿಂತು ಸುಮಾರು 1 ವಾರವಾಯಿತು. ಆದರೆ ಯಾವುದೇ ಅಧಿಕಾರಿಗಳು ಇತ್ತ ಕಡೆ ಲಕ್ಷ್ಯ ಕೊಡುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆ 2-3 ದಿವಸ ಐತ್ರಿ. ಇದೇ ರೀತಿ ಹಗಲ ರಾತ್ರಿ ಒಂದೇ ಸಮಯ ಮಳೆ ಬರತ್ತೈತಿ. ಅವರೆಲ್ಲ ಬೀದಿಗಳೊಳಗೆ ನಾಯಿ ಕಾಟ, ಬೀದಿ ನಾಯಿಗಳು ಭಯಂಕರ ಕಾಟ ಆಗ್ಬಿಟ್ಟೈತಿ. ಮಳೆಯಿಂದ ಎಷ್ಟೋ ಮನೆಗಳಿಗೆ ಅವೆಲ್ಲ ನಮ್ಮ ಹಳೆ ಮನೆಗಳೆಲ್ಲ ಎಷ್ಟೋ ಮನೆ ಬಿದ್ದವು. ಆಮೇಲೆ ನೀರು ಬಿಡ್ತಾವಲ್ರಿ. ಈ ಪಟ್ಟಣ ಪಂಚಾಯತಿಯವರು ಪ್ರತಿಯೊಂದು ಸರ್ಕಲ್ ಎಲ್ಲ ಕಡೆ ನೀರು ಬಿಡ್ತಾವೆ. ಇದೆಲ್ಲ ಪಟ್ಟಣ ಪಂಚಾಯತ್ ಸ್ವಲ್ಪ ಎಲ್ಲ ಏನಾದರೂ ಬದಲಾವಣೆ ಮಾಡಬೇಕು. ಇವತ್ತು ಮಳೆ ಸ್ವಲ್ಪ ಒಂದು 10 ನಿಮಿಷ ಹಿಂದೆ ಈಗ ರಿಲ್ಯಾಕ್ಸ್ ಆಗ್ಯದ. ಆದ್ರೂ ಮತ್ತೆ ಬರ್ಬೋದು. ಮಳೆ ಬಿಟ್ಟರೆ ನಮಗೆ ಸ್ವಲ್ಪ ಎಲ್ಲ ಜನರಿಗೆ ಇದು ಅನ್ನಿಸ್ತದೆ. ಈಗ ಮಳೆ ಅಂತೂ 3-4 ದಿವಸ ಕಂಟಿನ್ಯೂ ಒಂದೇ ಥರ ಮಳೆ ಅದು. ಪ್ರತಿಯೊಂದು ಸರ್ಕಲ್ನ ಇದೇ ರೀತಿ ನೀರು ಇರ್ತದೆ. ಅತಿ ಹೆಚ್ಚು ನಿಂತಿದ್ದೆ ಅಂತಂದ್ರೆ ಶಿವಾಜಿ ಸರ್ಕಲ್, ಮಧ್ಯದಲ್ಲಿ ಶಿವಾಜಿ ಸರ್ಕಲ್ ಇರ್ತದೆ. ಪಟ್ಟಣ ಪಂಚಾಯತ್ ಈ ಕಡೆ ತಿರುಗಿ ನೋಡೋಂಗಿಲ್ಲ ಆಗ್ಯದ. ಅವ್ರು ಯಾವ ಕಸ ಹೊಡೆಯವರು ನೋಡೋಂಗಿಲ್ಲ, ಪಟ್ಟಣ ಪಂಚಾಯತಿಯವರು ನೀರು ನಿಂತು ನೋಡೋಂಗಿಲ್ಲ. ಎಷ್ಟೋ ಗಾಡಿಗಳು ಬಿದ್ದವ್ರಿ. ಈಗ ಅವರೆಲ್ಲ ಬಂದು ಸ್ವಲ್ಪ ನೋಡಿದ್ರೆ ಒಳ್ಳೇದಾಗ್ತದೆ. ಪಟ್ಟಣ ಪಂಚಾಯತ್ PW ಇಲಾಖೆದವ್ರಿಗೆ ಸಂಬಂಧಪಟ್ಟ ಪಂಚಾಯತಿಯವರು ಭೀ ಮಾಡ್ಬೇಕ್ರಿ. ಲೋಕಲ್ PW ಅಂತೂ ಈಗ ನೋಡೋಂಗಿಲ್ಲ ರೀ. ಅವರು ಮಾಡಿ ಹೋದ್ರಪ್ಪ. ಈಗ ನೋಡ್ರಿ, ಕೆಳಕಿಲಿಂದ ಈಗ ರೋಡ್ ಮಾಡ್ಯಾರ. ಇನ್ನೂ 1-2 ತಿಂಗಳು ಆಯ್ತು. ರೋಡ್ ಪೂರ ಕೆಟ್ಟಿದ್ದಾರೆ. ಇಂಥ ಕಳಪೆ ಕಾರ್ಯಕ್ರಮ ಆಗ್ಯದ, ಭಯಂಕರ ಕಳಪೆ ಕಾರ್ಯ ಆಗ್ಯದ. ಅದನ್ನು ಯಾರು ನೋಡೋಂಗಿಲ್ಲ. ಬಿಲ್ ಬಡ ತಕ್ಕೋತಾರ. ಇದೇ ರೀತಿ ಮಳೆಯಾದರೆ ಚಡ್ಚಣ ತಾಲೂಕಿನ ಜನರಿಗೆ ತುಂಬ ತೊಂದರೆಯಾಗುತ್ತೆ ಮತ್ತು ರೈತರಿಗೂ ತುಂಬ ಕಷ್ಟಕರವಾಗಿದೆ. ಕಾರಣ ಹೆಸರು ಬೇಳೆ, ಉದ್ದಿನ ಬೇಳೆ ಎಲ್ಲ ತೆಗೆದಿಟ್ಟು ರಾಶಿ ಮಾಡುವ ಸಮಯದಲ್ಲಿ ಮಳೆ ಹೊತ್ತಿಕೊಂಡಿದೆ. ಎಲ್ಲ ರಾಶಿಗಳು ನೀರಲ್ಲಿ ನಿಂತು ರೈತರ ಗತಿ ಅಗೋಗತಿ ಹೋಗಿದೆ. ನಗರದಲ್ಲಿನ ನಾಯಿಗಳ ಹಾವಳಿ ಬಹಳಷ್ಟು ಕಷ್ಟಕರವಾಗಿದೆ. ಚಡ್ಚಣ ತಾಲೂಕಿನ ಜನರು ಸ್ವಲ್ಪ ಮಟ್ಟಿಗೆ ಅಲೆದಾಡುವ ಪರಿಸ್ಥಿತಿ ಉಂಟಾಗಿತ್ತು ಹಾಗೂ ತಮ್ಮ ಅಳಲನ್ನು ಮಾಧ್ಯಮರ ಜೊತೆ ತೋಡಿಕೊಂಡಿದ್ದಾರೆ. ಅಂದ್ರೆ ಈಗ ಹೆಸರ ಉದ್ದಾಗಿದ್ದ ಎಲ್ಲ ಹಾಕ್ಯಾರ. ಸ್ವಲ್ಪ ಈಗ ಆ ಮಳೆರಾಯನ ಕೃಪೆ ಸ್ವಲ್ಪ ನಿತ್ತು ಮಾಡ್ತಪ್ಪ ಅಂದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಯಾಕೆ ಅನುಕೂಲ ಆಗ್ತದಪ್ಪ ಅಂದ್ರೆ ಉದ್ದ ಮತ್ತು ಹೆಸರುಗಳು ಈಗ ಸದ್ಯಕ್ಕೆ ತೆಗಿಬೇಕು. ಉದ್ದ ತೆಗಿಬೇಕು. ಸಪೋಸ್ ಇದೇ ರೀತಿನೇ ಮಳೆ ಹತ್ತಪ್ಪ ಅಂದ್ರೆ ಅವೆಲ್ಲ ನಾಟಕಿ ಹೊಡೆದು ಮಾಡಿ ಮತ್ತು ಭೂಮಿ ಒಳಗೆ ಬಿದ್ದು ಮತ್ತು 7 ಸಂಬಂಧ ಇರ್ತಾವೆ. ಹೀಗಾಗಿ ನಿಂದಿರ್ಬೇಕು. ಮಳೆರಾಯನ ಕೃಪೆ ನಿಲ್ಲಬೇಕು. ಮತ್ತು ಹೀಗಾಗಿ ಸ್ವಲ್ಪ ಹೋಗೋರಿಗೆ ಬರೋರಿಗೆ ಶಿವಾಜಿ ಸರ್ಕಲ್ ಒಳಗೆ ಭಾಳ ತೊಂದರೆ ಆಗ್ತಾವ. ನಿನ್ನೆ ಒಬ್ಬ ಹೆಣ್ಮಗಳು ಮತ್ತು ಒಬ್ಬ ಹೊಂಟರು ಇಲ್ಲಿಂದ ಬಿದ್ದರು. ಒಂದು ಮಗು ಕೂಡ ಇತ್ತು. ಸ್ವಲ್ಪ ಇದಕ್ಕೆ ಪಂಚಾಯತಿಯವರಾಗಲಿ ಅಥವಾ PWD ಅವರಾಗಲಿ ಇಲಾಖೆಯವರು ಇದಕ್ಕೆ ಸ್ವಲ್ಪ ಲಕ್ಷ್ಯ ವಹಿಸಿ ಇಲ್ಲಿ ಸ್ವಲ್ಪ ನರ್ಸರಿ ಒಗಿದಾಗಲಿ ಅಥವಾ ಇದಕ್ಕೆ ಡಾಂಬರೀಕರಣರೇ ಮಾಡೋದಾಗಲಿ ಯಾವುದೇ ಒಂದು ಮಾಡಿದ್ರಪ್ಪ ಅಂದ್ರೆ ಜನರು ಹೈದಾಡಕ್ಕೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಇಟ್ಟು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ವ್ಯಾಪಾರಸ್ಥರಾದ ಹನುಮಂತ ಛತ್ರಿ, ವರದಿಗಾರರು ಪ್ರಕಾಶ್ ಛತ್ರಿ, ಸುನಿಲ್ ಛತ್ರಿ, ರವಿ ಸಿಂಧೆ, ರಾಜು ಛತ್ರಿ ಮತ್ತು ಊರಿನ ಮುಖಂಡರು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ಲಕ್ಷ್ಮಣ್ ಸಿಂಧೆ, RJ32 ನ್ಯೂಸ್, ಚಡ್ಚಣ.